ಉತ್ತರ ಕನ್ನಡ ಜಿಲ್ಲೆ ಶಿರಸಿಯಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿ ಅಂದರೆ ಇಸುಳೂರು ಸಮೀಪದ ದೃಶ್ಯ. ಇಲ್ಲಿ ಪ್ರಯಾಣಿಕ ಖಾಸಗಿ ವಾಹನಗಳ ತಂಗುದಾಣ, ಒಂದು ಪೆಟ್ರೋಲ್ ಬಂಕ್ ಹಾಗೂ ಒಂದು ಹೋಟೆಲ್ ಹಗಲು ರಾತ್ರಿ ಎನ್ನದೇ ಕಾರ್ಯಾಚರಿಸುತ್ತಿದೆ. ನಿಮಗ್ ಗೊತ್ತೇ, ಇದು ಸಂಪೂರ್ಣ ಖಾಸಗಿ ವ್ಯಕ್ತಿಗೆ ಸೇರಿದ ವ್ಯವಹಾರ. ಹೊನ್ನಾವರ ಮೂಲದ ಪ್ರಭಾವಿ ವ್ಯಕ್ತಿ ಇದರ ಮಾಲೀಕ. ಪ್ರಿಯ ವೀಕ್ಷಕರೇ, ಈ ಪೀಠಿಕೆ ಏಕೆ ಗೊತ್ತೇ? ಈ ಖಾಸಗಿ ವ್ಯಕ್ತಿಯ ವ್ಯವಹಾರ ನಡೆಯುವ ಸ್ಥಳಕ್ಕೆ ರಸ್ತೆಯೇ ಇಲ್ಲ. ಹಾಗಂತ ರಸ್ತೆ ಇಲ್ಲ ಎಂದು ಭಾವಿಸಬೇಡಿ, ಇಲ್ಲಿ ರಸ್ತೆ ನಿರ್ಮಿಸಲಾಗಿದೆ. ಅಷ್ಟೇ ಏಕೆ, ಈ ವ್ಯವಹಾರ ಸ್ಥಳದ ಮುಂಭಾಗದ ಜಾಗೆ ಅರಣ್ಯ ಇಲಾಖೆಯ ಕಾಯ್ದಿಟ್ಟ ಅರಣ್ಯ ಪ್ರದೇಶ. ಬನವಾಸಿ ಅರಣ್ಯ ವಲಯ ವ್ಯಾಪ್ತಿಗೆ ಇದು ಬರುತ್ತದೆ. ಅರಣ್ಯ ಇಲಾಖೆ ಜಾಗೆಯನ್ನು ಸಮತಟ್ಟು ಮಾಡಿ ಬಳಸಿಕೊಳ್ಳಲಾಗ್ತಾ ಇದ್ರು ಅರಣ್ಯ ಇಲಾಖೆ ಅದ್ಯಾವ ನಿದ್ದೆಯಲ್ಲಿದೆಯೋ ಗೊತ್ತಿಲ್ಲ. ಇಲ್ಲಿ ಕೇಳಿ ಬರ್ತಾ ಇರೋ ಸಾಮಾನ್ಯ ಮಾತೆಂದ್ರೆ, ಹಿಂದಿನ RFO ವರದನಾಥನಿಗೆ ಈ ಪುಟ್ಟನ ಗಿಫ್ಟ್ ಅರಣ್ಯ ಇಲಾಖೆಯ ಇದುವರೆಗಿನ ನಿದ್ದೆಗೆ ಕಾರಣ ಎಂಬುದಂತೂ ಜನಜನಿತ. ಅಮಾಯಕರು ಮನೆಗಾಗಿ ಸಣ್ಣ ಕಟ್ಟಿಗೆ ತುಂಡು ಕಡಿದ್ರೆ ವೀರಾದಿ ವೀರರಂತೆ ಧಾವಿಸುವ ಅರಣ್ಯ ಇಲಾಖೆ ಪರಾಕ್ರಮಿಗಳು ಈ ಪುಟ್ಟನ ಅಂಗಿಯಲ್ಲಿ ಕಾನೂನು ಹಾಕಿರುವುದು ದುರಂತವೋ ದುರಂತ. ಅರಣ್ಯ ಅಧಿಕಾರಿಗಳೇ, ಒಮ್ಮೆ ಇತ್ತ ಗಮನ ಹರಿಸಿ. ಇದು ಪೃಥ್ವಿರಾಜ್ ಎಕ್ಸ್ಪ್ಲೋಸಿವ್. ನಮಸ್ಕಾರ.